Hi friends, welcome back to my YouTube channel. So, ಇನ್ನು ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆದಿರೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು 2 ದಿನದ ಮುಂಚೆ ನಾನ್ ಎಚ್ ಕೆ ಕಟ್ ಆಫ್ ಅಂದರೆ ಎಷ್ಟು ಮಾರ್ಕ್ಸು ಮೇಲೆ ಬಂದಿದ್ರೆ ನಿಮ್ಮದು ಫಿಸಿಕಲ್ ಬರುತ್ತೆ ಅಂತ ಹೇಳಿದೆ. ಸೊ ಸುಮಾರು ಜನ ಎಚ್ ಕೆದು ಹೇಳಿ ಅಂತ ಕೇಳಿದ್ರು. ಸೊ ಅದಕ್ಕೋಸ್ಕರ ಇವತ್ತು ಎಚ್ ಕೆ ಕಟ್ ಆಫ್ ಬಗ್ಗೆ ಮಾತಾಡೋಣ ಅಂತ, ಎಚ್ ಕೆ ಪೇಪರ್ ಹೇಗಿತ್ತು ಮತ್ತು ಕಟ್ ಆಫ್ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡು ಒಂದೇ ದಿನ ಎಕ್ಸಾಮ್ ನಡೆದಿತ್ತು. ಸೊ ನಾನ್ ಎಚ್ ಕೆ ಕಂಪೇರ್ ಮಾಡಿದ್ರೆ ಎಚ್ ಕೆ ಪೇಪರು ಸ್ವಲ್ಪ ಈಸಿ ಇತ್ತು. ಅಂದರೆ ನಾರ್ಮಲಾಗಿ ಪಿ ಸಿ ಪೇಪರ್ ಯಾವ ಥರ ಬರ್ತಾಯಿತ್ತು ಆ ಥರನೇ ಬಂದಿತ್ತು. ಅಂದರೆ ಒಂದು ರೇಂಜ್ ನಾನ್ ಎಚ್ ಕೆ ಕಂಪೇರ್ ಮಾಡಿದ್ರೆ ಈಸಿನೇ ಇತ್ತು. ಸೊ ಪೋಸ್ಟ್ ಬಂದ್ಬಿಟ್ಟು 500 ಪ್ಲಸ್ ಇತ್ತು. ಎಚ್ ಕೆ ಅಂದರೆ ನಿಮ್ಗೆ ಗೊತ್ತು, ಎಚ್ ಕೆ 7 ಡಿಸ್ಟಿಕ್ಕು ಪ್ಲಸ್ ಒಂದು ಬೆಂಗಳೂರು ಸಿಟಿ, ಟೋಟಲು 8 ಡಿಸ್ಟಿಕ್ಗೆ 500 ಪೋಸ್ಟ್ ಇತ್ತು. ಆಲ್ಮೋಸ್ಟ್ ಒಂದೆರಡು ಡಿಸ್ಟಿಕ್ ಬಿಟ್ಟು ಮಿಕ್ಕಿದ ಡಿಸ್ಟಿಕ್ಕೆಲ್ಲ 100 ಪೋಸ್ಟ್ ಇದೆ. ಸೊ ನಿಮ್ಗೆ ಗೊತ್ತು, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, 100 ಪೋಸ್ಟ್ ಇದ್ದರೆ 1:5 ಫಿಸಿಕಲ್ ಕರಿತಾನೆ, ಅಂದರೆ 500 ಜನ ಫಿಸಿಕಲ್ ಕರಿತಾನೆ. ಸೊ ನೀವು ಹಾಕಿರೋ ಡಿಸ್ಟಿಕ್ಕಲ್ಲಿ 100 ಪೋಸ್ಟ್ ಇದ್ದರೆ 100 ಪೋಸ್ಟ್ಗೆ 500 ಜನನ ಫಿಸಿಕಲ್ ಕರಿತಾನೆ. ಸೊ ಅದರಲ್ಲಿ ಯಾರು ಫಿಸಿಕಲ್ ಆಯ್ತಾರೆ ಅವರು ಸೆಲೆಕ್ಟ್ ಆಯ್ತಾರೆ. ಸೊ ಹಂಗಾದ್ರೆ ಬನ್ನಿ ಎಷ್ಟರಿಂದ ಫಿಸಿಕಲ್ ಬರ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಾನ್ ಎಚ್ ಕೆ ಕಂಪೇರ್ ಮಾಡಿದ್ರೆ ಈಸಿ ಇತ್ತು. ಜಿ ಎಮ್ಮಲ್ಲಿ ಯಾರ್ಯಾರೆಲ್ಲ 60+ ಸ್ಕೋರು, ನಿಮ್ಮದು ಫೈನಲ್ ಕೀ ಆನ್ಸರಲ್ಲಿ 60+ ಸ್ಕೋರ್ ಆಗಿದೆ, ನೀವು ಫಿಸಿಕಲ್ ಬರುತ್ತೆ 1:5. ನೀವು ಯಾವುದೇ ಡಿಸ್ಟಿಕ್ ಹಾಕಿರಿ 60+ ನಿಮ್ದು ಸ್ಕೋರ್ ಆಗಿದ್ರೆ 100% ಫಿಸಿಕಲ್ ಬರುತ್ತೆ. ಸೊ ಇದು ಯಾವುದೇ ರೀತಿ ಅಫಿಷಿಯಲ್ ಅಲ್ಲ. ಸೊ ಒಂದು ನನ್ನ ಎಕ್ಸ್ಪೀರಿಯೆನ್ಸು ಮತ್ತು ನನ್ನ ಪ್ರಿಡಕ್ಷನ್ ಆಯಿತಾ. ಇದು 60ಕ್ಕಿಂತ 1-2 ಮಾರ್ಕ್ಸ್ ಜಾಸ್ತಿನೂ ಹೋಗ್ಬೋದು, ಇಲ್ಲ 60ಕ್ಕಿಂತ ಕಡಿಮೆನೂ ಹೋಗ್ಬೋದು. ಸೊ ನಿಮಗೆ ಫಿಸಿಕಲ್ ಮಾಡೋದಕ್ಕೆ ತುಂಬ ಜನ ಕನ್ಫ್ಯೂಷನ್ ಮೈಂಡಲ್ಲಿದ್ದೀರಾ. ಸೊ ಅದಕ್ಕೋಸ್ಕರ ಯಾರ್ಯಾರೆಲ್ಲ 60 ಮಾರ್ಕ್ಸ್ ಮೇಲೆ ಮಾಡಿದ್ದೀರಿ, ಸೊ ನೀವು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ಆಯಿತಾ. ಫಿಸಿಕಲ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೇನು ಲಾಸ್ ಅಂತೂ ಆಗೋಲ್ಲ. ಫಿಸಿಕಲ್ ಬಂತಂದರೆ ಫಿಸಿಕಲ್ ಆಗುತ್ತೆ. ಫಿಸಿಕಲ್ ಇನ್ ಕೇಸ್ ಇದಕ್ಕಿಂತ ಜಾಸ್ತಿ ಹೋಯಿತು ಅಂದರೆ ನಿಮಗೆ ನೆಕ್ಸ್ಟ್ ಮಂತೇ CR ಮತ್ತು KSRP ಎರಡೂ ಎಕ್ಸಾಮ್ ಇರೋದ್ರಿಂದ, ಸೊ ನೀವು ಆ ಎಕ್ಸಾಮ್ ಅದಕ್ಕೆ ಫಿಸಿಕಲ್ ಇವಾಗಿಂದನೇ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ. ಎಕ್ಸಾಮ್ ಆದಮೇಲೆ ನಿಮಗೆ ಪ್ರೆಷರ್ ಇರಲ್ಲ. ಇನ್ನು ಯಾರ್ಯಾರೆಲ್ಲ 3B ಕ್ಯಾಟಗರಿ ಇದ್ದೀರಾ, ಸೊ ನಿಮ್ಮದು 58ರಿಂದ 60 ಈ ಮಾರ್ಕ್ಸು ರೇಂಜಲ್ಲಿದ್ದರೆ ನಿಮ್ಮದು 1:5 ಫಿಸಿಕಲ್ ಬರುತ್ತೆ. ಇನ್ನು 3Aದವ್ರು ಯಾರ್ಯಾರು ಇದ್ದೀರಾ, ತ್ರೀ ಎದಲ್ಲಿ ಆಲ್ಮೋಸ್ಟ್ ಎಚ್ ಕೆಯಲ್ಲಿ ಕಮ್ಮಿ ನಿಂತ್ಕೊಳ್ಳುತ್ತೆ. ಯಾಕೆ ಅಂದರೆ 3Aಲ್ಲಿ ಕಾಂಪಿಟೇಷನ್ ಎಚ್ ಕೆಯಲ್ಲಿ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ನಾನ್ ಎಚ್ ಕೆಯಲ್ಲಿ 3Aಗೆ ಇದಕ್ಕಿಂತ ಜಾಸ್ತಿ ಹೋಗುತ್ತೆ. ಸೊ ಎಚ್ ಕೆಯಲ್ಲಿ 3A ಯಾರಾದರೂ ಇದ್ದರೆ ನಿಮ್ಮದು ಈ ರೇಂಜಲ್ಲಿ ಬರುತ್ತೆ. ಇನ್ನು 2A ಕ್ಯಾಟಗರಿ ಯಾರಾದರೂ ಇದ್ದರೆ ನಿಮ್ಮದು ಅಷ್ಟೇ 56ಇಂದ 58 ಈ ಮಾರ್ಕ್ಸಲ್ಲಿ ನಿಮ್ಮದು ಇದ್ದರೆ ಪಕ್ಕ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ, ಫಿಸಿಕಲ್ ಬರುತ್ತೆ. ಇನ್ನು ಕ್ಯಾಟಗರಿ 1 ಅವ್ರದ್ದು ಯಾರ್ಯಾರ್ದೆಲ್ಲ 55ರಿಂದ 57 ಈ ಮಾರ್ಕ್ಸು ರೇಂಜಲ್ಲಿದೆ. ಸೊ ನೀವು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ಇನ್ನು SC ಕ್ಯಾಟಗರಿಯವರು ಯಾರ್ಯಾರೆಲ್ಲ ಒಂದು 53ರಿಂದ 55 ಈ ಮಾರ್ಕ್ಸು ರೇಂಜಲ್ಲಿದ್ದರೆ ನಿಮ್ಮದು ಖಂಡಿತವಾಗ್ಲೂ ಫಿಸಿಕಲ್ ಬರೋ ಚಾನ್ಸಸ್ ತುಂಬ ಇದೆ. ಸೊ ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಇನ್ನು ST ಅವರು ನಿಮ್ಮದು 54ರಿಂದ 56 ಈ ಮಾರ್ಕ್ಸ್ ರೇಂಜಲ್ಲಿದ್ದರೆ ನಿಮ್ಮದು ಕೂಡ ಫಿಸಿಕಲ್ ಬರುತ್ತೆ. ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ಇನ್ನು 2B ಅವರು ಯಾರಾದರೂ ಇದ್ದರೆ ನಿಮ್ಮದು 52ರಿಂದ 54 ಈ ರೇಂಜಲ್ಲಿ ನಿಮ್ಮದು ಮಾರ್ಕ್ಸ್ ಇದ್ದರೆ, ಸೊ ಫಿಸಿಕಲ್ನ ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಸೊ ಇನ್ನು ಏನಾದರೂ ಡೌಟ್ ಇದ್ದರೆ ಸೊ ನೀವು ಕಮೆಂಟ್ ಮಾಡ್ಬೋದು. ಸೊ ನಿಮ್ಮ ಮಾರ್ಕ್ಸ್ ಎಷ್ಟಾಗಿದೆ ಅಂತ ಕಮೆಂಟ್ ಮಾಡಿ. ಸೊ ಅದರಿಂದ ಬೇರೆಯವ್ರಿಗೂ ಗೊತ್ತಾಗುತ್ತೆ. ಸೊ ಯಾರ್ಯಾರೆಲ್ಲ ಎಷ್ಟೆಷ್ಟು ಮಾರ್ಕ್ಸು ಮಾಡಿದ್ದಾರೆ, ನಾವೆಲ್ಲಿದ್ದೀವಿ ಅಂತ. ಅಫಿಷಿಯಲಾಗಿ KEಯಿಂದ ಲಿಸ್ಟು ಬರುತ್ತೆ. ಇನ್ನೊಂದು 2-3 ಡೇಸ್ ಒಳಗಡೆ ಅಫಿಷಿಯಲಾಗಿ ನಿಮ್ಮ ರ್ಯಾಂಕಿಂಗ್ ಲಿಸ್ಟ್ ಬರುತ್ತೆ. ಸೊ ಅದರಲ್ಲಿ ನಿಮ್ಮ ರ್ಯಾಂಕ್ ನೋಡಿಕೊಂಡ್ರೆ ನೀವು ಫಿಸಿಕಲ್ಗೆ ನಿಮ್ಮದು ರ್ಯಾಂಕ್ ನೋಡಿಕೊಂಡ್ರೆ ನಿಮ್ದು ಆಗುತ್ತಾ ಇಲ್ವ ಅಂತ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ಈ ರೇಂಜಲ್ಲಿ ನಿಮ್ಮ ಮಾರ್ಕ್ಸ್ ಇದ್ದರೆ ನೀವು ಫಿಸಿಕಲ್ನ ಇವತ್ತಿಂದನೇ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ 1600 ಮೀಟ್ರನ್ನ 6.5 ನಿಮಿಷದಲ್ಲಿ ಓಡೋದು ಕೆಲವೊಬ್ರಿಗೆ ಈಸಿ, ಕೆಲವೊಬ್ಬರಿಗೆ ಆಗೋದೇ ಇಲ್ಲ ಅಂತ. ವಿತೌಟ್ ಪ್ರಾಕ್ಟೀಸು ಫಿಸಿಕಲ್ ನಿಮ್ಗೆ ಗೊತ್ತು, ನಿಮ್ಮ ಸ್ಟ್ರೆಂತು ನಿಮ್ಗೆ ಗೊತ್ತಿರುತ್ತೆ. ನಿಮ್ಮದು ಫಿಸಿಕಲ್ಲು ಆರಾಮಾಗಿ ಆಗುತ್ತಾ, ಸ್ವಲ್ಪ ಕಷ್ಟ ಆಗುತ್ತಾ, ಸೊ ಅದು ನಿಮ್ಮ ಮೇಲೆ ಡಿಪೆಂಡು. ನೀವು
ನಾಳೆ ಕೊಟ್ಟರು ಓಡ್ತೀನಿ ಅನ್ನೋರು ನೀವು ಇನ್ನೂ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾರ್ಯಾರ್ದೆಲ್ಲ ಫಿಸಿಕಲ್ ಕಷ್ಟ ಆಗುತ್ತೆ, ಯಾರ್ಯಾರೆಲ್ಲ ಆಲ್ರೆಡಿ ಫಿಸಿಕಲ್ ಒಂದು ಫೇಲ್ ಆಗಿದ್ದೀರಾ, ಸೊ ಅಂಥವ್ರು ಇವತ್ತಿಂದನೇ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡೂ ಕೂಡ ಕಟ್ ಆಫ್ ನಾನು ಹೇಳಿದ್ದೀನಿ. ಸೊ ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಎಕ್ಸಾಮ್ ಬರ್ತಿದ್ದಾರೆ, ಸೊ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.